ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾಯವಾದಿಗಳ ಮೇಲೆ ಮೇಲಿಂದ ಮೇಲೆ ಹಲ್ಲೆ ಆಗ್ತಾ ಇದೆ. ಈ ಹಲ್ಲೆಗೆ ಕಾರಣ ಏನು ಅನ್ನುವಂಥ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ದಿನಾಂಕ 23/3/2025 ಸಾಯಂಕಾಲ 6:30 ಗಂಟೆಗೆ ಶ್ರೀ ವಿನೋದ್ ಪಾಟೀಲ್ ಅಂತ ಬೆಳಗಾವಿಯ ನ್ಯಾಯವಾದಿಗಳು ತಮ್ಮ ಸ್ವಂತ ಗ್ರಾಮವಾದಂಥ ರಾಮದುರ್ಗ ತಾಲೂಕಿನ ಚೆನ್ನಾಪುರ ತಾಂಡಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಲಮಾಣಿ ಹಾಗೂ ಇತರೆ 20 ಜನ ಸೇರಿಕೊಂಡು ಅವರ ಮೇಲೆ ಕೊಡಲಿ, ಬಡಿಗೆ ಹಾಗೂ ತಲವಾರುಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದರು. ಅದಾದಮೇಲೆ ಅವರ ಕುಟುಂಬದ ಸುಮಾರು 20 ಜನರ ಮೇಲೆ ಸುಮಾರು 20 ಜನ ಸೇರಿಕೊಂಡು ಕುಟುಂಬದ 9 ಜನರ ಮೇಲೆ ಹಲ್ಲೆ ಮಾಡ್ತಾರೆ. ಇದಾದ ಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಿರ್ಯಾದಿಯನ್ನು ಕೂಡ ಕೊಟ್ಟಿದ್ದೀವಿ. ಅದು ಅಪರಾಧ ಸಂಖ್ಯೆ 36/2025 ಅಂತ ರಿಜಿಸ್ಟರ್ ಕೂಡ ಆಯಿತು. ಪೊಲೀಸರು 13 ದಿವಸಗಳಾದರೂ ಕೂಡ ಆರೋಪಿಗಳನ್ನು ಬಂಧಿಸಲಿಕ್ಕೆ ತಯಾರಿಲ್ಲ. ಈ ಒಂದು ಹಲ್ಲೆಗೆ ಕಾರಣ ಏನು ಅಂತಂತಂದರೆ, ಇವರು ಒಂದು ಸಿವಿಲ್ ದಾವಾ ನಂಬರ್ 138/2024 ಒಂದು ಸ್ಟೇ ಅನ್ನು ತೆಗೆದುಕೊಂಡಿದ್ರು. ಯಾಕೆ ನಮ್ಮ ವಿರುದ್ಧ ಸ್ಟೇ ತೊಗೊಂಡ್ರಿ ಅಂಥೇಳಿ ಪ್ರತಿವಾದಿಗಳು ಇವ್ರ ಮೇಲೆ ಹಲ್ಲೆ ಮಾಡಬೇಕಂತೇಳಿ ಸಂಚು ಹೂಡಿ ಮೇಲಿಂದ ಮೇಲೆ ಇವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ನಡೆದಿತ್ತು. ಈ ವಿಷಯವನ್ನು ನಾವು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ವಿ. ಆದರೆ ಪೊಲೀಸರು ಯಾವುದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿಲ್ಲ. ಅದಕ್ಕಾಗಿ ಇವ್ರ ಮೇಲೆ ಹಲ್ಲೆ ನಡೀತು. ಈ ಹಲ್ಲೆ ನಡೆದ ಮೇಲೆ ನಾವು ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಭೇಟಿಯಾಗಿ ಸರ್, ಆರೋಪಿಗಳನ್ನ ಬಂಧಿಸಿಲ್ಲ, ಆ ಆರೋಪಿಗಳು ಹೊರಗೆ ತಿರುಗಾಡ್ತಾ ಇದ್ದಾರೆ, ವಕೀಲರ ಕುಟುಂಬಕ್ಕೆ ಧಮಕಿ ಹಾಕ್ತಾ ಇದ್ದಾರೆ ಅಂಥೇಳಿ ಅವ್ರಿಗೆ ಹೇಳಿದರೂ ಸಹ SP ಸಾಹೇಬರು ಕೂಡ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಇದಾದ ಮೇಲೆ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಾವು ಮನವಿ ಕೊಟ್ವಿ, ಸರ್ ಆರೋಪಿಗಳನ್ನ ಬಂಧಿಸಿಲ್ಲ ಪೊಲೀಸ್ನವರು, ಮತ್ತೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿಕೆಸಿಂದ ನಾವು ವಿನಂತಿ ಮಾಡಿದ್ವಿ. ಆದರೂ ಕೂಡ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ. ಏನು ಈ ಪೊಲೀಸರ ಮೇಲೆ ಪೊಲೀಸರು ಈ ಕ್ರಮ ತೆಗೆದುಕೊಳ್ಳದೇ ಇರೋದ್ರಿಂದ ಇವತ್ತು ಜನ ಅಂದರೆ ಯಾವ ಪ್ರಕರಣದಲ್ಲಿ ನಮ್ಮ ವಿರುದ್ಧ ಪಕ್ಷಗಾರರು ಇರ್ತಾರೋ ಅವರು ವಕೀಲರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯಾವತ್ತೂ ಸಂಚು ಹಾಕ್ತಾ ಇರ್ತಾರೆ. ಕಾರಣ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅದಕ್ಕಾಗಿ ಈ ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಮತ್ತೆ ಒಂದು ಘಟನೆ ನಡೀತು. ರಾಹುಲ್ ತ್ಯಾಣಗಿ ಅಂಥೇಳಿ ನ್ಯಾಯವಾದಿಗಳು ಇಲ್ಲೇ ಕನಬರಗಿಗೆ ಹೋಗುವಾಗ ಒಂದು ಗುಂಪು ಸೇರಿಕೊಂಡು ಒಂದು ಗುಂಪಿನವರು ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವ್ರದ್ದು ಕೂಡ ಕೈ ಮುರಿದಿದೆ. ಅದು ಕೂಡ ನಿನ್ನೆ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. 13 ದಿನ ಆಯಿತು, ಬಂಧಿಸಿಲ್ಲ. ವಕೀಲರ ಸಂಘ ಈಗ ದಲಿತ ಸಮುದಾಯದ ನ್ಯಾಯವಾದಿಗಳ ಮೇಲೆ ಹಲ್ಲೆ ಆದಾಗ ನಮ್ಮ ವಕೀಲ ಸಂಘಟನೆ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಇದು ಮೊದಲಿಂದ ನಡೆದು ಬಂದಂಥ ಒಂದು ದುರಾದೃಷ್ಟ ಅಂತ ಅನ್ಕೋಬೋದು ನಾವು. ಪೊಲೀಸರು ಅವ್ರ ಕಡೆಯಿಂದ ಸಿಗ್ತಕ್ಕಂಥ ಏನು ಒಂದು ಲಾಭ ಇರ್ತದ ಅಥವಾ ರಾಜಕೀಯ ಒತ್ತಡ ಇರ್ತದ, ಆ ಹಿನ್ನೆಲೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. 20 ಜನ ಆರೋಪಿಗಳಿದ್ದಾರೆ. ಸಾರ್ವಜನಿಕರ ಗತಿ ಏನು? ಹೌದೌದು, ನಾವೇ ಜನರ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಈಗ ನಾವು ನಮಗೆ ನ್ಯಾಯ ಕೊಡ್ರಿ ಅಂತ ನಾವು ನ್ಯಾಯಾಲಯದ ಅಥವಾ ಸಾರ್ವಜನಿಕರ ಮುಂದೆ ಹೋಗ್ತಾ ಇದ್ದೀವಿ, ಪೊಲೀಸರ ಮುಂದೆ ಹೋಗ್ತಾ ಇದ್ದೀವಿ, ಮಾಧ್ಯಮದ ಮುಂದೆ ಹೋಗ್ತಾ ಇದ್ದೀವಿ. ಅಂದರೆ ಸಾರ್ವಜನಿಕರ ಮುಂದೆ ನ್ಯಾಯ ಕೊಡಿಸೋರು ಯಾರು? ವಕೀಲರ ಮೇಲೇನೆ ಹಲ್ಲೆ ಆಗ್ತಾ ಇದ್ದಾವೆ. ಈಗ ಕಳೆದ 13 ದಿವಸದಲ್ಲಿ 2ನೇ ಘಟನೆ ಆಯಿತು. ಇಲ್ಲ, ನಾವು ಎಲ್ಲರ ಮೇಲೂ ಕೊಡ್ತೀವಿ ಸಾಮೂಹಿಕವಾಗಿ. ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಾಯ್ತು, ಪೊಲೀಸ್ ಸಿಬ್ಬಂದಿಗಳಾಯ್ತು, ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ರಕ್ಷಣೆ ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಮಾನ್ಯ ಗೃಹ ಸಚಿವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು, ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಂತ ಹೇಳಿ ನಾವು ಇವತ್ತು ಗೃಹ ಸಚಿವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ದೂರನ್ನು ಸಲ್ಲಿಸ್ತೀವಿ. ಇದು ಅನಿವಾರ್ಯದ ಪರಿಸ್ಥಿತಿ. 13 ದಿವಸ ಆದರೂ ಕೂಡ 20 ಜನ ಇರ್ತಕ್ಕಂಥ ಆರೋಪಿಗಳು, ಅದು ರಾಮದುರ್ಗ ತಾಲೂಕಿನಲ್ಲಿ ಇದ್ದಾರೆ. ಅವ್ರದ್ದು ಮನೆ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಜಮೀನಿದೆ, ದನಕರ ಇದಾವೆ. ಇವ್ರು ಹೋಗಿಲ್ಲ, ಆರೋಪಿಗಳು ಅಲ್ಲೇ ಇದ್ದಾರೆ. ಇವರು ಭಯ ಪಟ್ಟು ಇಲ್ಲೇ ಉಳಿದಿದ್ದಾರೆ. ಮತ್ತೆ ಜೀವದ ಮೇಲೆ ಹಲ್ಲೆ ಆಗ್ತದೆ ಅನ್ನುವಂಥ ಭಯದಿಂದ, ಜೀವದ ಭಯ ಇದೆ. ಆಮೇಲೆ ಅವ್ರ ಮೇಲೆ ಅವ್ರ ಮನೆ ಮುಂದೆ ಹಾದಾಡೋದು, ಅವ್ರಿಗೆ ಫೋನ್ ಮಾಡೋದು, ಕೇಸ್ ಹಿಂತಕ್ಕೊಡ್ರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಪೊಲೀಸರು ಅರೆಸ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಕಾರಣ? ಅದಕ್ಕೆ ನಾವು ಅವ್ರ ಜೊತೆ ಮಾತಾಡಿದರೆ ಅವರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಯಾರ್ರಿ ಅಂತ ಹೇಳ್ತಾರೆ. ಅರೇ, ಫೋನ್ ಸ್ವಿಚ್ ಆಫ್ ಮಾಡೇನೇ ಇರ್ತಾರೆ ಆರೋಪಿಗಳು. ಹುಡುಗೋ ಕೆಲಸ ಪೊಲೀಸರದು.
ಇಲ್ಲೇ ಇರ್ತಕ್ಕಂಥ ಆರೋಪಿಗಳನ್ನ ಪೊಲೀಸ್ ಹಿಡಿಲಿಕ್ಕೆ ತಯಾರಿಲ್ಲ. ಇನ್ನು ಆತಂಕವಾದಿಗಳು ಬೇರೆ ರಾಷ್ಟ್ರದಿಂದ ಬಂದರೆ ಅವರನ್ನು ಏನು ಹಿಡಿತಾರೆ ಇವರು ಪೊಲೀಸರು? ಇದು ವೈಫಲ್ಯ, ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯ, ಕರ್ತವ್ಯ ಚ್ಯುತಿಯಾಗಿದೆ. ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಗೃಹ ಸಚಿವರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಏನಂತ ತಕ್ಷಣವೇ ಈ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಅವ್ರಿಗೆ ಇವತ್ತು ಮನವಿ ಕೊಡುವಂಥ ಬೀದಿಗಿಳಿದು 8ನೇ ತಾರೀಕು ನಂತರ ಮಾಡ್ತೀವಿ. ಯಾಕಂತಂದರೆ ಈಗ ನಾವು ಹಂತವಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಈ ಮಾಧ್ಯಮದ ಮುಖಾಂತರನ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರಿ ಜನಪ್ರತಿನಿಧಿಗಳಿಗೆ ಮುಟ್ಲಿ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ಕಳಿಸ್ತಾ ಇದ್ದೀವಿ. ಇದಾಗದೇ ಹೋದರೆ ನಾವು 8ನೇ ತಾರೀಕಿನಿಂದ ನಿರಂತರ ಧರಣಿ ಹಮ್ಮಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾಯವಾದಿಗಳ ಮೇಲಿಂದ ಮೇಲೆ ಹಲ್ಲೆ ಆಗ್ತಾ ಇದೆ. ಈ ಹಲ್ಲೆಗೆ ಕಾರಣ ಏನು ಅನ್ನುವಂಥ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ದಿನಾಂಕ 23/3/2025 ಸಾಯಂಕಾಲ 6:30 ಗಂಟೆಗೆ ಶ್ರೀ ವಿನೋದ್ ಪಾಟೀಲ್ ಅಂತ ಬೆಳಗಾವಿಯ ನ್ಯಾಯವಾದಿಗಳು ತಮ್ಮ ಸ್ವಂತ ಗ್ರಾಮವಾದಂಥ ರಾಮದುರ್ಗ ತಾಲೂಕಿನ ಚೆನ್ನಾಪುರ ತಾಂಡಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಲಮಾಣಿ ಹಾಗೂ ಇತರೆ 20 ಜನ ಸೇರಿಕೊಂಡು ಅವರ ಮೇಲೆ ಕೊಡಲಿ, ಬಡಿಗೆ ಹಾಗೂ ತಲವಾರುಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದರು. ಅದಾದಮೇಲೆ ಅವರ ಕುಟುಂಬದ ಸುಮಾರು 20 ಜನರ ಮೇಲೆ ಸುಮಾರು 20 ಜನ ಸೇರಿಕೊಂಡು ಕುಟುಂಬದ 9 ಜನರ ಮೇಲೆ ಹಲ್ಲೆ ಮಾಡ್ತಾರೆ. ಇದಾದ ಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಿರ್ಯಾದಿಯನ್ನು ಕೂಡ ಕೊಟ್ಟಿದ್ದೀವಿ. ಅದು ಅಪರಾಧ ಸಂಖ್ಯೆ 36/2025 ಅಂತ ರಿಜಿಸ್ಟರ್ ಕೂಡ ಆಯಿತು. ಪೊಲೀಸರು 13 ದಿವಸಗಳಾದರೂ ಕೂಡ ಆರೋಪಿಗಳನ್ನು ಬಂಧಿಸಲಿಕ್ಕೆ ತಯಾರಿಲ್ಲ. ಈ ಒಂದು ಹಲ್ಲೆಗೆ ಕಾರಣ ಏನು ಅಂತಂತಂದರೆ, ಇವರು ಒಂದು ಸಿವಿಲ್ ದಾವಾ ನಂಬರ್ 138/2024 ಒಂದು ಸ್ಟೇ ಅನ್ನು ತೆಗೆದುಕೊಂಡಿದ್ರು. ಯಾಕೆ ನಮ್ಮ ವಿರುದ್ಧ ಸ್ಟೇ ತೊಗೊಂಡ್ರಿ ಅಂಥೇಳಿ ಪ್ರತಿವಾದಿಗಳು ಇವ್ರ ಮೇಲೆ ಹಲ್ಲೆ ಮಾಡಬೇಕಂತೇಳಿ ಸಂಚು ಹೂಡಿ ಮೇಲಿಂದ ಮೇಲೆ ಇವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ನಡೆದಿತ್ತು. ಈ ವಿಷಯವನ್ನು ನಾವು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ವಿ. ಆದರೆ ಪೊಲೀಸರು ಯಾವುದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿಲ್ಲ. ಅದಕ್ಕಾಗಿ ಇವ್ರ ಮೇಲೆ ಹಲ್ಲೆ ನಡೀತು. ಈ ಹಲ್ಲೆ ನಡೆದ ಮೇಲೆ ನಾವು ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಭೇಟಿಯಾಗಿ ಸರ್ ಆರೋಪಿಗಳನ್ನ ಬಂಧಿಸಿಲ್ಲ, ಆ ಆರೋಪಿಗಳು ಹೊರಗೆ ತಿರುಗಾಡ್ತಾ ಇದ್ದಾರೆ, ವಕೀಲರ ಕುಟುಂಬಕ್ಕೆ ಧಮಕಿ ಹಾಕ್ತಾ ಇದ್ದಾರೆ ಅಂಥೇಳಿ ಅವ್ರಿಗೆ ಹೇಳಿದರೂ ಸಹ SP ಸಾಹೇಬರು ಕೂಡ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಇದಾದ ಮೇಲೆ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಾವು ಮನವಿ ಕೊಟ್ವಿ, ಸರ್ ಆರೋಪಿಗಳನ್ನ ಬಂಧಿಸಿಲ್ಲ ಪೊಲೀಸ್ನವರು, ಮತ್ತೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿಕೆಸಿಂದ ನಾವು ವಿನಂತಿ ಮಾಡಿದ್ವಿ. ಆದರೂ ಕೂಡ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ. ಏನು ಈ ಪೊಲೀಸರ ಮೇಲೆ ಪೊಲೀಸರು ಈ ಕ್ರಮ ತೆಗೆದುಕೊಳ್ಳದೇ ಇರೋದ್ರಿಂದ ಇವತ್ತು ಜನ ಅಂದರೆ ಯಾವ ಪ್ರಕರಣದಲ್ಲಿ ನಮ್ಮ ವಿರುದ್ಧ ಪಕ್ಷಗಾರರು ಇರ್ತಾರೋ ಅವರು ವಕೀಲರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯಾವತ್ತೂ ಸಂಚು ಹಾಕ್ತಾ ಇರ್ತಾರೆ. ಕಾರಣ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅದಕ್ಕಾಗಿ ಈ ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಮತ್ತೆ ಒಂದು ಘಟನೆ ನಡೀತು. ರಾಹುಲ್ ತ್ಯಾಣಗಿ ಅಂಥೇಳಿ ನ್ಯಾಯವಾದಿಗಳು ಇಲ್ಲೇ ಕನಬರಗಿಗೆ ಹೋಗುವಾಗ ಒಂದು ಗುಂಪು ಸೇರಿಕೊಂಡು ಒಂದು ಗುಂಪಿನವರು ಬಂದು ಇವ್ರ ಮೇಲೆ ಹಲ್ಲೆ ಮಾಡಿ ಅವ್ರದ್ದು ಕೂಡ ಕೈ ಮುರಿದಿದೆ. ಅದು ಕೂಡ ನಿನ್ನೆ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. 13 ದಿನ ಆಯಿತು, ಬಂಧಿಸಿಲ್ಲ. ವಕೀಲರ ಸಂಘ ಈಗ ದಲಿತ ಸಮುದಾಯದ ನ್ಯಾಯವಾದಿಗಳ ಮೇಲೆ ಹಲ್ಲೆ ಆದಾಗ ನಮ್ಮ ವಕೀಲ ಸಂಘಟನೆ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಇದು ಮೊದಲಿಂದ ನಡೆದು ಬಂದಂಥ ಒಂದು ದುರಾದೃಷ್ಟ ಅಂತ ಅನ್ಕೋಬೋದು ನಾವು. ಪೊಲೀಸರು ಅವ್ರ ಕಡೆಯಿಂದ ಸಿಗ್ತಕ್ಕಂಥ ಏನು ಒಂದು ಲಾಭ ಇರ್ತದೆ ಅಥವಾ ರಾಜಕೀಯ ಒತ್ತಡ ಇರ್ತದೆ, ಆ ಹಿನ್ನೆಲೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. 20 ಜನ ಆರೋಪಿಗಳಿದ್ದಾರೆ. ಸಾರ್ವಜನಿಕರ ಗತಿ ಏನು? ಹೌದೌದು, ನಾವೇ ಜನರ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಈಗ ನಾವು ನಮಗೆ ನ್ಯಾಯ ಕೊಡ್ರಿ ಅಂತ ನಾವು ನ್ಯಾಯಾಲಯದ ಅಥವಾ ಸಾರ್ವಜನಿಕರ ಮುಂದೆ ಹೋಗ್ತಾ ಇದ್ದೀವಿ, ಪೊಲೀಸರ ಮುಂದೆ ಹೋಗ್ತಾ ಇದ್ದೀವಿ, ಮಾಧ್ಯಮದ ಮುಂದೆ ಹೋಗ್ತಾ ಇದ್ದೀವಿ. ಅಂದರೆ ಸಾರ್ವಜನಿಕರ ಮುಂದೆ ನ್ಯಾಯ ಕೊಡಿಸೋರು ಯಾರು? ವಕೀಲರ ಮೇಲೇನು ಹಲ್ಲೆ ಆಗ್ತಾ ಇದ್ದಾವೆ. ಈಗ ಕಳೆದ 13 ದಿವಸದಲ್ಲಿ 2ನೇ ಘಟನೆ ಆಯಿತು. ಇಲ್ಲ, ನಾವು ಎಲ್ಲರ ಮೇಲೂ ಕೊಡ್ತೀವಿ ಸಾಮೂಹಿಕವಾಗಿ. ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಾಯ್ತು, ಪೊಲೀಸ್ ಸಿಬ್ಬಂದಿಗಳಾಯ್ತು, ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ರಕ್ಷಣೆ ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೆ ರಕ್ಷಣೆ ಸಿಗ್ತಾ ಇಲ್ಲ.
ಅದಕ್ಕಾಗಿ ಮಾನ್ಯ ಗೃಹ ಸಚಿವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು, ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಂತ ಹೇಳಿ ನಾವು ಇವತ್ತು ಗೃಹ ಸಚಿವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ದೂರನ್ನು ಸಲ್ಲಿಸ್ತೀವಿ. ಇದು ಅನಿವಾರ್ಯದ ಪರಿಸ್ಥಿತಿ. 13 ದಿವಸ ಆದರೂ ಕೂಡ 20 ಜನ ಇರ್ತಕ್ಕಂಥ ಆರೋಪಿಗಳು, ಅದು ರಾಮದುರ್ಗ ತಾಲೂಕಿನಲ್ಲಿ ಇದ್ದಾರೆ, ಅವ್ರದ್ದು ಮನೆ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಜಮೀನಿದೆ, ದನಕರ ಇದಾವೆ. ಇವ್ರು ಹೋಗಿಲ್ಲ, ಆರೋಪಿಗಳು ಅಲ್ಲೇ ಇದ್ದಾರೆ. ಇವರು ಭಯ ಪಟ್ಟು ಇಲ್ಲೇ ಉಳಿದಿದ್ದಾರೆ. ಮತ್ತೆ ಜೀವದ ಮೇಲೆ ಹಲ್ಲೆ ಆಗ್ತದೆ ಅನ್ನುವಂಥ ಭಯದಿಂದ, ಜೀವದ ಭಯ ಇದೆ. ಆಮೇಲೆ ಅವ್ರ ಮೇಲೆ ಅವ್ರ ಮನೆ ಮುಂದೆ ಹಾದಾಡೋದು, ಅವ್ರಿಗೆ ಫೋನ್ ಮಾಡೋದು, ಕೇಸ್ ಹಿಂತಕ್ಕೊಡ್ರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಪೊಲೀಸರು ಅರೆಸ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಕಾರಣ? ಅದಕ್ಕೆ ನಾವು ಅವ್ರ ಜೊತೆ ಮಾತಾಡಿದರೆ ಅವರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಯಾರಿ ಅಂತ ಹೇಳ್ತಾರೆ. ಅರೇ, ಫೋನ್ ಸ್ವಿಚ್ ಆಫ್ ಮಾಡೇನೇ ಇರ್ತಾರೆ ಆರೋಪಿಗಳು. ಹುಡುಗೋ ಕೆಲಸ ಪೊಲೀಸರದು. ಇಲ್ಲೇ ಇರ್ತಕ್ಕಂಥ ಆರೋಪಿಗಳನ್ನ ಪೊಲೀಸ್ ಹಿಡಿಲಿಕ್ಕೆ ತಯಾರಿಲ್ಲ. ಇನ್ನು ಆತಂಕವಾದಿಗಳು ಬೇರೆ ರಾಷ್ಟ್ರದಿಂದ ಬಂದರೆ ಅವರನ್ನು ಏನು ಹಿಡಿತಾರೆ ಇವರು ಪೊಲೀಸರು? ಇದು ವೈಫಲ್ಯ, ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯ, ಕರ್ತವ್ಯ ಚ್ಯುತಿಯಾಗಿದೆ. ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಗೃಹ ಸಚಿವರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಏನಂತ, ತಕ್ಷಣವೇ ಈ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಅವ್ರಿಗೆ ಇವತ್ತು ಮನವಿ ಕೊಡುವಂಥ ಬೀದಿಗಿಳಿದು 8ನೇ ತಾರೀಕು ನಂತರ ಮಾಡ್ತೀವಿ. ಯಾಕಂತಂದರೆ ಈಗ ನಾವು ಹಂತವಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಈ ಮಾಧ್ಯಮದ ಮುಖಾಂತರನ ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಾರಿ ಜನಪ್ರತಿನಿಧಿಗಳಿಗೆ ಮುಟ್ಲಿ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ಕಳಿಸ್ತಾ ಇದ್ದೀವಿ. ಇದಾಗದೇ ಹೋದರೆ ನಾವು 8ನೇ ತಾರೀಕಿನಿಂದ ನಿರಂತರ ಧರಣಿ ಹಮ್ಮಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ನಮಸ್ಕಾರ.